ಪುರಾಣಗಳ ಪ್ರಕಾರ ಭರತನು ಯಾವ ದೇವರ ಅವತಾರವೆಂದು ನಂಬಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಶ್ರೀರಾಮ, ಬಿ ಲಕ್ಷ್ಮಣ, ಸಿ ಶಂಖ, ಡಿ ಸುದರ್ಶನ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಶಂಖ. ಭರತನು ಮಹಾವಿಷ್ಣುವಿನ ಪವಿತ್ರ ಆಯುಧವಾದ ಶಂಖದ ಅವತಾರವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಬಲಿಷ್ಠವಾದ ಹಲ್ಲುಗಳನ್ನು ಹೊಂದಿರುವ ಮೊಸಳೆಯ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 32, ಬಿ 80, ಸಿ 50, ಡಿ 100. ಸರಿಯಾದ ಉತ್ತರ ಆಪ್ಷನ್ ಬಿ 80. ಒಂದು ಸಾಮಾನ್ಯ ಮೊಸಳೆಯ ಬಾಯಿಯಲ್ಲಿ ಸುಮಾರು 80 ಹಲ್ಲುಗಳಿರುತ್ತವೆ ಮತ್ತು ಅವು ಬಿದ್ದು ಹೋದರೂ ಮತ್ತೆ ಮತ್ತೆ ಹುಟ್ಟುತ್ತವೆ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಭತ್ತವನ್ನು ಬೆಳೆದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಕೃಷಿ ಇತಿಹಾಸದ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆಯೇ ಚೀನಾದಲ್ಲಿ ಭತ್ತದ ಕೃಷಿ ಆರಂಭವಾಯಿತು. ಈಗ ತಾನೇ ಜನಿಸಿದ ನವಜಾತ ಶಿಶುವಿನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 206, ಬಿ 300, ಸಿ 250, ಡಿ 208. ಸರಿಯಾದ ಉತ್ತರ ಆಪ್ಷನ್ ಬಿ 300. ಮಗು ಬೆಳೆದಂತೆ ಈ ಸಣ್ಣ ಮೂಳೆಗಳು ಒಂದಕ್ಕೊಂದು ಸೇರಿಕೊಂಡು ವಯಸ್ಕರಲ್ಲಿ 206 ಮೂಳೆಗಳಾಗುತ್ತವೆ. ಚಳಿಗಾಲದಲ್ಲಿ ಕಾಡುವ ಶೀತ ಮತ್ತು ಕೆಮ್ಮಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಮಬಾಣ? ನಿಮ್ಮ ಆಪ್ಷನ್ಸ್: ಎ ತಂಪು ಪಾನೀಯ, ಬಿ ಜೇನುತುಪ್ಪ ಶುಂಠಿ, ಸಿ ಐಸ್ ಕ್ರೀಮ್, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ಮತ್ತು ಶುಂಠಿ. ಶುಂಠಿ ಮತ್ತು ಜೇನುತುಪ್ಪವು ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಶೀತವನ್ನು ಕಡಿಮೆ ಮಾಡುತ್ತದೆ. ವಾಲಿಬಾಲ್ ಆಟದ ಉಗಮ ಮೊದಲು ಯಾವ ದೇಶದಲ್ಲಿ ಆಯಿತು? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ರಷ್ಯಾ, ಸಿ ಭಾರತ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. 1895ರಲ್ಲಿ ವಿಲಿಯಂ ಜಿ ಮೋರ್ಗನ್ ಎಂಬುವವರು ಅಮೆರಿಕದಲ್ಲಿ ಈ ಆಟವನ್ನು ಪರಿಚಯಿಸಿದರು. ಯಾವ ವಿಟಮಿನ್ ಕೊರತೆಯಿಂದಾಗಿ ಕಣ್ಣಿನ ದೃಷ್ಟಿ ಮಂಜಾಗುವ ಸಾಧ್ಯತೆ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಎ. ವಿಟಮಿನ್ ಎ ಕೊರತೆಯು ಇರುಳುಗಣ್ಣು ಮತ್ತು ದೃಷ್ಟಿದೋಷಕ್ಕೆ ಪ್ರಮುಖ ಕಾರಣವಾಗುತ್ತದೆ. ವಿಜ್ಞಾನದಲ್ಲಿ ವಿಟಮಿನ್ಗಳ ಪವರ್ ಹೌಸ್ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಿತ್ತಳೆ, ಬಿ ಸೇಬು, ಸಿ ಪಪ್ಪಾಯಿ, ಡಿ ಪೇರಲ. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ. ಪಪ್ಪಾಯಿ ಹಣ್ಣಿನಲ್ಲಿ ಎ, ಸಿ ಮತ್ತು ಇ ವಿಟಮಿನ್ಗಳು ಹೇರಳವಾಗಿವೆ. ಇಸಿಜಿ ಪರೀಕ್ಷೆಯನ್ನು ಯಾವ ಅಂಗದ ಕಾರ್ಯವೈಖರಿಯನ್ನು ಪತ್ತೆಹಚ್ಚಲು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮೆದುಳು, ಬಿ ಕಿಡ್ನಿ, ಸಿ ಹೃದಯ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ. ಇಸಿಜಿ ಪರೀಕ್ಷೆಯನ್ನು ಮುಖ್ಯವಾಗಿ ಹೃದಯದ ಕಾರ್ಯವೈಖರಿಯನ್ನು ಪತ್ತೆಹಚ್ಚಲು ಬಳಸುತ್ತಾರೆ. ಉತ್ತಮ ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕಾಗಿ ದಂಪತಿಗಳು ಮಿಲನದ ನಡುವೆ ಎಷ್ಟು ದಿನಗಳ ಅಂತರ ನೀಡುವುದು ಸೂಕ್ತ? ನಿಮ್ಮ ಆಪ್ಷನ್ಸ್: ಎ ಪ್ರತಿ ಗಂಟೆಗೊಮ್ಮೆ, ಬಿ 2 ರಿಂದ 3 ದಿನಗಳು, ಸಿ 10 ದಿನಗಳು, ಡಿ 15 ದಿನಗಳು.
ಸರಿಯಾದ ಉತ್ತರ ಆಪ್ಷನ್ ಬಿ 2ರಿಂದ 3 ದಿನಗಳು. ಇದು ವೀರ್ಯಾಣುಗಳ ಗುಣಮಟ್ಟ ಮತ್ತು ಸಂಖ್ಯೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಬಾಳೆಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಯಾವ ರೋಗ ಬರುವ ಸಾಧ್ಯತೆ ಕಡಿಮೆ? ನಿಮ್ಮ ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಮಲಬದ್ಧತೆ, ಸಿ ಚರ್ಮರೋಗ, ಡಿ ಮಲೇರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಇದರಲ್ಲಿ ಫೈಬರ್ ಅಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಿಸಿನೀರು, ಬಿ ತಣ್ಣೀರು, ಸಿ ಉಪ್ಪು, ಡಿ ಎಣ್ಣೆ ಮಸಾಜ್. ಸರಿಯಾದ ಉತ್ತರ ಆಪ್ಷನ್ ಬಿ ತಣ್ಣೀರು. ಪಾದಗಳನ್ನು ತಣ್ಣೀರಿನಲ್ಲಿ 15-20 ನಿಮಿಷಗಳ ಕಾಲ ನೆನೆಸುವುದು ಉರಿಯನ್ನು ತಕ್ಷಣವೇ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಗ್ನಿ, ಬಿ ಬ್ರಹ್ಮೋಸ್, ಸಿ ಪೃಥ್ವಿ, ಡಿ ನಾಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮೋಸ್. ಇದು ಮ್ಯಾಕ್ 2.8ರಿಂದ 3.0 ವೇಗದಲ್ಲಿ ಚಲಿಸುತ್ತದೆ. ಇದು ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಅಮೆರಿಕಾದ ಕೇಂದ್ರ ಬ್ಯಾಂಕ್ ಸುಮಾರು 8,133.46 ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನು ತನ್ನ ಖಜಾನೆಯಲ್ಲಿ ಹೊಂದಿದೆ. ಇದು ವಿಶ್ವದಲ್ಲೇ ಅತಿದೊಡ್ಡ ಪ್ರಮಾಣವಾಗಿದೆ. ಕರ್ನಾಟಕದ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಹಂಪಿ, ಸಿ ಬೆಂಗಳೂರು, ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪಿ. ಕರ್ನಾಟಕದ ಮೊದಲ ಕನ್ನಡ ವಿಶ್ವವಿದ್ಯಾಲಯವು ವಿಜಯನಗರ ಜಿಲ್ಲೆಯ ಮಹತ್ವವುಳ್ಳ ಹಂಪಿಯ ಹತ್ತಿರ ನೆಲೆಗೊಂಡಿದೆ. ಪುರುಷರು ಪ್ರತಿದಿನ ವೀರ್ಯವನ್ನು ವಿಸರ್ಜನೆ ಮಾಡುವುದರಿಂದ ದೇಹದ ಮೇಲೆ ಪರಿಣಾಮವೇನು? ನಿಮ್ಮ ಆಪ್ಷನ್ಸ್: ಎ ದೈಹಿಕ ದೌರ್ಬಲ್ಯ, ಬಿ ನೆನಪಿನ ಶಕ್ತಿ, ಸಿ ಮಾನಸಿಕ ಒತ್ತಡ, ಡಿ ದೇಹದ ತೂಕ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾನಸಿಕ ಒತ್ತಡ. ವೀರ್ಯ ವಿಸರ್ಜನೆಯ ಸಮಯದಲ್ಲಿ ಮೆದುಳಿನಲ್ಲಿ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ನಂತಹ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಇವು ಮನಸ್ಸಿಗೆ ಮುದ ನೀಡುತ್ತವೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಎಷ್ಟು ಉತ್ತರಗಳು ಸರಿಯಾಗಿ ತಿಳಿದಿದ್ದವು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.